ಯಾಕೆ ಬಂದೆ? ನಿಮ್ ಪ್ರಾಣಕ್ಕೆ ಅಪಾಯ ಬಂದಿದೆ, ಅದನ್ನ ಹೇಳೋಕೆ ಬಂದೆ. ನನ್ನನ್ನು ಹೆದರ್ಸ್ತಿದ್ಯಾ? ಅದರಿಂದ ನನಗೇನು ಪ್ರಯೋಜನವಿಲ್ಲ. ನನ್ನನ್ನು ನಿರಪರಾಧಿ ಅಂತ ನಿರೂಪಿಸಕ್ಕೆ ಹೋಗಿ ನೀವು ಅಪಾಯಕ್ಕೆ ಸಿಗ್ತಾ ಇದ್ದೀರಾ. ನಿಜ, ನಾನು ಈ ಕೆಲಸಕ್ಕೆ ನುಗ್ಗಿರೋದು ನಿನಗೋಸ್ಕರನೇ. ಆದ್ರೆ ಈಗ ಮುಂದುವರಿಸ್ತಾ ಇರೋದು ದೇಶದ ಹಿತದೃಷ್ಟಿಯಿಂದ. ಅದೆಲ್ಲ ಜನಗಳಿಗೂ ಇರಬೇಕು. ನಮ್ಮಂತ 4 ಜನ ಕಿರಿಚ್ಕೊಳ್ಳೋದ್ರಿಂದ ಯಾವ ದೇಶನೂ ಉದ್ಧಾರ ಆಗಲ್ಲ. ಓದಿರೋ ನಿನ್ನೊಂಥವ್ರೆ ಈ ಕೆಲಸ ನಮ್ಗೆ ಯಾಕೆ ಅಂತ ಸುಮ್ಮನಿದ್ರೆ ಜನಗಳಿಗೆ ನಿಜ ತಿಳಿಸೋರು ಯಾರು? ಅವರನ್ನ ಬಡಿದೆಬ್ಸೋರು ಯಾರು? ಸೂರ್ಯ, ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೀಗ ನಿನ್ನ ಹತ್ರ ಮಾತಾಡೋಕ್ ಟೈಮ್ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ನಾನು ಇಲ್ಲಿಂದ ಹೋಗೋದು ಇಲ್ಲ, ಈ ಕೆಲಸ ಮುಂದುವರ್ಸಕ್ಕೆ ಬಿಡೋದು ಇಲ್ಲ. ಪ್ಲೀಸ್. ನನ್ನನ್ನು ತಡೆಯೋಕೆ ನೀನ್ ಯಾರು? ನಾನು ಯಾರು? ಆಲ್ ರೈಟ್, ನಾನು ನಿಮ್ಗೆ ಯಾರು ಅಲ್ಲ. ನೀವ್ ಯಾಕೆ ಇಷ್ಟು ಮೊಂಡುತನ ಮಾಡ್ತಿದ್ದೀರಾ? ಆ ದೃಶ್ಯ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇಷ್ಟು ದಿವಸ ಸರಿಯಾಗಿ ಗೊತ್ತಿರ್ಲಿಲ್ಲ, ಆದ್ರೆ ಈಗ ಸರಿಯಾಗಿ ರೆಕಾರ್ಡ್ ಸಮೇತ ಗೊತ್ತಾಗಿದೆ. ಅದಕ್ಕೆ ಜನಕ್ಕೆಲ್ಲ ತಿಳಿಸೋಣ ಅಂತಾನೆ ಈ ಕೆಲಸ ಮಾಡ್ತಿರೋದು. ಸೊ ಡೋಂಟ್ ಡಿಸ್ಟರ್ಬ್ ಮಿ, ಗೆಟ್ ಔಟ್ ಆಫ್ ಹಿಯರ್. ನೀವೊಬ್ಬರು ಇದೆಲ್ಲ ಪೇಪರ್ ನಲ್ಲಿ ಬರ್ದ್ಬಿಟ್ರೆ ದೇಶನೇ ತಿದ್ದಕ್ಕಾಗತ್ತಾ? ನಾನು ದೇಶ ತಿದ್ದೋಗಿ ಬರೆಯಲ್ಲ, ದೇಶದ ಜನ ತಿಳ್ಕೊಳ್ಳಿ ಅಂತ ಬರೀತಿದ್ದೀನಿ. ನೀವೆಷ್ಟೇ ಕ್ರಾಂತಿಕಾರಿ ಲೇಖನಗಳ ಬರೆದ್ರು ನಿಮ್ಮನ್ನು ಯಾರು ಮೆಚ್ಚಲ್ಲ. ಪ್ರಾಣನೇ ತ್ಯಾಗ ಮಾಡಿದ್ರು ನಿಮ್ಗೇನು ಇತಿಹಾಸದಲ್ಲಿ ಸ್ಥಾನ ಸಿಗಲ್ಲ. ನನಗೆ ಯಾರ ಮೆಚ್ಚುಗೆನೂ ಬೇಕಾಗಿಲ್ಲ, ಇತಿಹಾಸದಲ್ಲಿ ಯಾವ ಸ್ಥಾನ ಬೇಕಾಗಿಲ್ಲ. ಅನ್ಯಾಯ ನಡೀತಾ ಇದೆ, ಅದಕ್ಕೆ ಸಾಕ್ಷಿ ಆಧಾರ ನನ್ನ ಹತ್ರ ಇದೆ. ಅದನ್ನಿಟ್ಕೊಂಡು ಅನ್ಯಾಯಕಾರರ ವಿರುದ್ಧ ನಾನು ಖಂಡಿತ ಹೋರಾಡ್ತೀನಿ. ಇವತ್ತಲ್ಲ ನಾಳೆ ಜನಗಳ ರಕ್ತ ಹೀರ್ತಿರೋ ಆ ರಾಕ್ಷಸ ಜಿಗಣೆಗಳನ್ನ ನಾಶ ಮಾಡೇ ಮಾಡ್ತೀನಿ. ಸೂರ್ಯ, ನಿಮ್ಮ ಹತ್ರ ವಾದ ಮಾಡಿ ನನ್ನ ಕೈಲಿ ಗೆಲ್ಲಕ್ಕಾಗಲ್ಲ. ಆದ್ರೆ ಇಷ್ಟು ಮಾತ್ರ ಸತ್ಯ, ಆದಷ್ಟು ನಿಮ್ ಬರಹಕ್ಕೆ ಎದ್ರಿ ನಿಮ್ಮನ್ನ ಕೊಲ್ಲಕ್ಕೂ ಸಿದ್ಧವಾಗಿದ್ದಾರೆ. ನಾನು ನಿಮ್ಮನ್ನ ಬಿಡಲ್ಲ, ನಾನು ನಿಮ್ಮನ್ನ ಬಿಡಲ್ಲ. ಚಂದ್ರ, ನನಗೆ ಅಡ್ಡ ಬರಬೇಡ. ಇಲ್ಲ ಸೂರ್ಯ, ನನಗೆ ಅಡ್ಡ ಬರಬೇಡ. ಪ್ರಾಣಕ್ಕೆ ಹೆದರಿ ಕರ್ತವ್ಯ ಬಿಡೋ ಹೇಡಿ ಅಲ್ಲ ನಾನು ಯಾವ ಸಿರಿ ಸಂಪತ್ತಿಗೋಸ್ಕರ ಹೋರಾಡ್ತಾ ಇಲ್ಲ, ವ್ಯಕ್ತಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ ಇದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಸತ್ಯ ಬರೆಯೋಕ್ಕೂ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ.